ಕಾಂಗ್ರೆಸ್ನ ಹಿರಿಯ ಶಾಸಕ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರ ಹುಟ್ಟಿ ಆಡಿ ಬೆಳೆದಂಥ ಮನೆ ಮುಂದೆ ನಾವಿದ್ದೇವೆ. ಹೌದು, ನೀವು ನೋಡ್ಬೋದಾಗಿದೆ. ಏನೋ ದಾವಣಗೆರೆಯ ಹಳೆ ಭಾಗದಲ್ಲಿರುವಂತಹ ಅವರ ಹಳೆಯ ನಿವಾಸದ ಮುಂಭಾಗದಲ್ಲಿ ನಾವಿದ್ದೇವೆ. ಈ ಒಂದು ನಿವಾಸ ಅವರಿಗೆ ಸೇರಿದ್ದು. ಅಂದರೆ ಅವರು ಆಡಿ ಬೆಳೆದು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಸಹ ಹುಟ್ಟಿದಂಥ ಮನೆ ಇದಾಗಿದೆ ಅಂತ ಸಹ ಇಲ್ಲಿ ನಿವಾಸಿಗಳು ಹೇಳುವಂಥದ್ದು. ಅಂದರೆ ಅನೇಕ ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದಂತಹ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ತನ್ನ ವೃತ್ತಿ ಜೀವನ ಅಂದರೆ ಏನು, ಅಂಗಡಿಯ ಒಬ್ಬ ಗಿರಾಕಿ ಅಂದರೆ ಒಂದು ಅಂಗಡಿ ಅವ್ರದ್ದಾದಂಥ ಒಂದು ಕಲೇಶ್ವರ ಮಿಲ್ ಅಂತ ಅಂಗಡಿ ಇತ್ತು. ಆ ಅಂಗಡಿ ಮೂಲಕವಾಗಿ ಅವರು ರಾಜಕೀಯ ಜೀವನಕ್ಕೆ ಬಂದರು. ಈ ಒಂದು ರಾಜಕೀಯ ಜೀವನದಲ್ಲಿ ಅವರು ತನ್ನದೇ ಆದಂತಹ ಛಾಪವನ್ನು ಮೂಡಿಸಿದ್ರು. ಆ ಛಾಪು ಮೂಡಿಸಿದಂತಹ ವ್ಯಕ್ತಿಯ ಆಡಿ ಹುಟ್ಟಿ ಬೆಳೆದಂತಹ ಮನೆ ಆ ಒಂದು ನಿವಾಸ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಹಳೆಯ ನಿವಾಸ. ಅವರು ಅಧಿಕಾರ ಬಂದರೂ ಸಹ ಈಗ ಇರುವಂಥ ದೊಡ್ಡ ಬಂಗಲೆ ಇದ್ದರೂ ಸಹ ಈ ಒಂದು ನಿವಾಸ ಈಗೂ ಸಹ ಅವರ ಒಡೆತನಕ್ಕೆ ಸೇರಿರುವಂತಹ ಒಂದು ನಿವಾಸ ಆಗಿರುವಂಥದ್ದು. ಅಂದರೆ ಅನೇಕ ರಾಜಕಾರಣಿಗಳನ್ನು ನಾವು ನೋಡೋದಾದರೆ ಹಳೆಯದನ್ನು ಮರೆಯುವಂತಹ ಕಾಲಗಳು ಇರುತ್ತೆ. ಅಂದರೆ ಹಳೆ ಮನೆಯನ್ನು ಬಿಟ್ಟು ಹೊಸ ಮನೆಯಲ್ಲಿ ಇರುವಂತಹ ಕಾಲಗಳು ಇರುತ್ತೆ. ಆದರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹಳೆಯ ಒಂದು ಮನೆಯನ್ನು ಈಗೂ ಸಹ ಅದೇ ರೀತಿಯಲ್ಲಿ ಅಂದರೆ ಆಡಿ ಬೆಳೆದಂಥ ಮನೆ ಈಗೂ ಸಹ ಅವರ ಒಡೆತನಕ್ಕೆ ಸೇರಿರುವಂಥ ಮನೆ ಈಗೂ ಸಹ ಅವರ ಒಡೆತನಕ್ಕೆ ಸೇರಿರುವಂಥದ್ದು. ಅಂದರೆ ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಏನು ವೀರಭದ್ರೇಶ್ವರ ದೇವಸ್ಥಾನದ ಒಂದು ಪೂಜಾ ಪುರಸ್ಕಾರಕ್ಕೆ ವರ್ಷಕ್ಕೊಂದು ಬಾರಿ ಈ ಒಂದು ನಿವಾಸಕ್ಕೆ ಬರುವಂಥವ್ರು. ಇದರ ಪಕ್ಕದಲ್ಲಿ ಅಂದರೆ ಮುಂಭಾಗದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸೇರಿದಂಥ ಅಂದರೆ ಶಾಮನೂರು ಶಿವಶಂಕರಪ್ಪನವರಿಗೆ ಸೇರಿದಂಥ ಪಕ್ಕದೊಂದು ಮನೆ ಸಹ ಇರೋರು. ಆ ಎರಡು ಮನೆಗಳಿಗೂ ಸಹ ಶಾಮನೂರು ಶಿವಶಂಕರಪ್ಪನವರು ಆಗಾಗ ಭೇಟಿ ನೀಡ್ತಿದ್ರು. ಅಂದರೆ ಅಧಿಕಾರದಲ್ಲಿ ಅಂತಸ್ತಿದ್ರು, ಬಂಗ್ಲೆ ಇದ್ರು, ಕಾರ್ ಇದ್ರು. ಅವರು ಹಳೆ ನೆನಪುಗಳನ್ನು ಅಂದರೆ ಹಳೆ ಮನೆಗಳನ್ನು ಯಾವುದೇ ರೀತಿಯಾಗಿ ಮರಿತಿದ್ದಿಲ್ಲ. ವರ್ಷಕ್ಕೊಂದು ಬಾರಿ ಆದರೂ ಇಲ್ಲಿ ಭೇಟಿ ನೀಡ್ತಿದ್ರು ಅಂತ ಸಹ ಇಲ್ಲಿ ನಾವು ಕೇಳಿ ಬರುವಂಥದ್ದಾಗಿದೆ. ಜೊತೆಗೆ ಏನು ಇಲ್ಲಿನ ನಿವಾಸಿಗಳಿದ್ದಾರೆ ಅಂದರೆ ಶಾಮನೂರು ಶಿವಶಂಕರಪ್ಪರು ಬೆಳೆದಂಥ ಒಂದು ಏರಿಯಾದಲ್ಲಿ ನಾವಿದ್ದೇವೆ. ಇಲ್ಲಿ ನಿವಾಸಿಗಳಿದ್ದಾರೆ. ಇದು ಶಾಮನೂರು ಶಿವಶಂಕರಪ್ಪನವರ ಮನೆ. ಅಂದರೆ ಈಗ ಶಾಮನೂರು ಶಿವಶಂಕರಪ್ಪನವ್ರ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಜೊತೆಗಿಲ್ಲ, ಅವ್ರ ಮನೆ ಇದೆ. ಹುಟ್ಟಿ ಹಾಡಿ ಬೆಳೆದಿರ್ತಕ್ಕಂಥ ಮನೆ ಇದಾಗಿರುತ್ತೆ. ಪ್ರತಿ ವರ್ಷ ಅವರು ವೀರಭದ್ರೇಶ್ವರ ದೇವಸ್ಥಾನದ ರಥೋತ್ಸವ ಇರುತ್ತೆ, ಅಲ್ಲಿ ಪ್ರತಿ ವರ್ಷವೂ ಬರ್ತಾನೆ ಇರ್ತಾರೆ. ಬಂದು ಮತ್ತೆ ಈ ರಸ್ತೆಯಲ್ಲಿ ಅಲ್ಲದಲ್ಲೇ ಮುಂದಿನ ರಸ್ತೆಯಲ್ಲಿ ಕೂಡ ಅವರ ಸ್ವಂತ ನಿವಾಸ ಇದೆ. ಅವಾಗವಾಗ ಬಂದು ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿರ್ತಕ್ಕಂಥ ಜನರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಮತ್ತೆ ರಾಜಕೀಯ ಜೀವನ ಹೆಚ್ಚಾದಂತೆ ಅವರೀಗ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಮತ್ತೆ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ. ಮತ್ತೆ ಎಲ್ಲ ಜನರು ಕೂಡ ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ನಮ್ಮ ಜೊತೆಗಿಲ್ಲ. ಅವರ ನೆನಪಿಗಾಗಿ ಈಗೂ ಸಹ ಅವರ ಒಡೆತನಕ್ಕೆ ಸೇರಿದಂಥ ಮನೆ ಇರುವಂಥದ್ದು. ಅವ್ರೀಗ ಇಲ್ಲ ಅಂದರೂ ಕೂಡ ಅವರು ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥ ಮನೆ ಇರುತ್ತೆ. ಇದು ಅವರ ಮನೆತನಕ್ಕೆ ಸೇರಿರ್ತಕ್ಕಂಥ ಇದು ಹಳೆಯ ಮನೆ ಆಗಿರುತ್ತೆ. ಮತ್ತು ಸುಂದರವಾಗಿದೆ ಮನೆ ಕೂಡ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾವು ಆ ಮನೆಯಲ್ಲಿ ಒಳಗಡೆ ಹೋಗಿ ನೋಡಿದ್ದೀವಿ, ಆಡಿದ್ದೀವಿ, ಚೆನ್ನಾಗಿದೆ. ಆಡಿ ಅವರು ಹುಟ್ಟಿ ಬೆಳೆದಂಥ ಮನೆ ಇದು. ನಾವು ಇಲ್ಲೆಲ್ಲ ಜನಗಳಿಗೆಲ್ಲ ಬೇಕಾಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಇದ್ದರು. ನಾವು ಬರೋದ್ರೊಳಗೆ ಹೋಗಿ ಇಲ್ಲಿ ಇದ್ದಿದ್ದಿಲ್ಲ, ನೆಕ್ಸ್ಟ್ ರೋಡಲ್ಲೇ ಇದು ಇದ್ದರು ಅವರು ಮನೆಯಲ್ಲಿ. ಆಮೇಲೆ ನಾವು ಮನೆ ಕಟ್ಟೋವರೆಗೂ ಅವರು ಈ ಮನೆಯಲ್ಲಿ ನಾವು ವಾಸವಾಗಿದ್ವಿ ಒಂದು 5-6 ವರ್ಷ. ಮನೆ ಒಳಗೆಲ್ಲ ಚೆನ್ನಾಗಿದೆ. ಮತ್ತು ಅವರು ಇಲ್ಲೆಲ್ಲ ಆಡಿ ಬೆಳೆದಂಥ ಮನೆ ಮಾಡ್ತಾರೆ. ಫ್ರೀಯಾಗೆ ಕೊಟ್ಟಿದ್ರು ಅವರು. ನಮ್ಮಕ್ಕ ಇವ್ರಿಗೆ ಫ್ರೀಯಾಗಿ ಇರಲಿಕ್ಕೆ ಕೊಟ್ಟಿದ್ದರು. ಅಷ್ಟಾಗಿ ನಾವು 2 ವರ್ಷದಿಂದ ಒಂದು ಸರ್ಜರಿ ಮಾಡಿಸಿದ್ವಿ. ಅದಕ್ಕೂ ಸಹ ಅವರು ಕಡಿಮೆ ಚಾರ್ಜ್ ತಗೊಂಡು ನಮಗೆ ಹೆಲ್ಪ್ ಮಾಡಿದರು. ತುಂಬ ದುಃಖ ಆಗ್ತಾ ಇದೆ ಅವ್ರದ್ದು ಹೇಳಿದ್ರೇ. ಅವ್ರದ್ದು ಕೇಳೋಕ್ಕನ ಒಂಥರ ನಂಬಕ್ಕೂ ಆಗಲಿಲ್ಲ ನಾವು, ಅಜ್ಜಾಗಿ ಹೀಗಾಗಿದೆ ಅಂಥೇಳಿ. ತುಂಬ ದುಃಖ ಅನಿಸ್ತಾ ಇದೆ. ಎಲ್ಲ ಚೆನ್ನಾಗಿ ಜನಗಳಿಗೆಲ್ಲ ಇದನ್ನು ಹೆಲ್ಪ್ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ನಾವು ಹಾಸ್ಪಿಟ್ಲಲ್ಲಿ ನಮ್ಮ ಮಗಗೆ ಡೆಂಗು ಜ್ವರ ಬಂದಿತ್ತು, ಅವಾಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಬಾಪೂಜಿಯಲ್ಲೆಲ್ಲ ನಮಗೆ ಚೆನ್ನಾಗಿದೆ ನೋಡ್ಕೊಂಡ್ರು. ಪೇಟೆಯಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಲ್ಲೆಲ್ಲ. ಈಗ ಅವರಿಲ್ಲ ಅನ್ನೋದೊಂದೇ ದುಃಖ. ಇವಾಗ ಅವರು ಇಲ್ಲ ಅಂತ ನಾವು ಏನು ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ. ಆದರೆ ಇವತ್ತಿನ ದಿವಸ ದಾವಣಗೆರೆ ಬೆಳೆಯೋಕ್ಕಂದ್ರೆ ಅವರೇ ಕಾರಣ. ಅವರಿಂದಲೇ ದಾವಣಗೆರೆ ಹೆಚ್ಚಿನ ಅಭಿವೃದ್ಧಿಯಾಗಿದೆ. ಆದಾಗ್ಯೂ ಈ ಭಾಗದಲ್ಲಿ ಅವರು ಸುಮಾರು 3-4 ಸಲ ಎಲೆಕ್ಟ್ ಆಗಿದ್ದಾರೆ. ಜನಗಳಿಗೆ ಭಾಳ ಒಳ್ಳೆಯ ಹೆಲ್ಪ್ ಮಾಡಿದ್ದಾರೆ. ಆಸ್ಪತ್ರೆ ಆಗಲಿ, ಶಿಕ್ಷಣ ಆಗಲಿ, ಅಥವಾ
ಇನ್ನೂ ಕೊಡುಗೆ ಆಗಲಿ ಅವರಷ್ಟು ದಾನ ಮಾಡಿದರೆ ಇಲ್ಲಿ ಯಾರೂ ಇಲ್ಲ ಹೇಳ್ಬೇಕಂದ್ರೆ. ಆದರೆ ಇವತ್ತು ಅವ್ರನ್ನ ನೆನೆಸ್ಕೊಂಡು ನಾವು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಮುಂದಿನ ಪೀಳಿಗೆ ಇಲ್ಲಿ ಇದ್ದು ಹಳೆ ಅವರ ತಂದೆ ತಾಯಿ ಬಾಳಿದ ಇದು ಮನೆ, ಇವರು ಇಲ್ಲೇ ಹುಟ್ಟಿ ಮತ್ತು ಈ ರೋಡಿನ ಪಕ್ಕದಾಗ ಅದ ಮನೆ ಅಲ್ಲಿ ಇದ್ದರು. ಆಮೇಲೆ ಎಲ್ಲರೂ ಮನೆ ಕಟ್ಕೊಂಡು ಆ ಹೊಸ ಮನೆಗೆ ಹೋದರು. ಅವರಮ್ಮ ಎಲ್ಲರೂ ಇಲ್ಲೇ ಇದ್ದರು, ಪೂರ ಇಲ್ಲೇ ಹುಟ್ಟಿದಾರು. ಮಲ್ಲೇಶಪ್ಪ ಅಂಥೇಳಿ, ರಾಗಿ ಮಲ್ಲೇಶಪ್ಪ. ಇವರು ಶಾಮ ಶಿವಶಂಕರಪುರದ ಓಲ್ಡ್ ಹಳೆ ಮನೆ ಇದೆ, ಹಂಚಿ ಮನೆ ಅಂತ. ಇಲ್ಲೇ ಹುಟ್ಟಿದ್ದು ಮಲ್ಲಣ್ಣರ ಆಗಲಿ, ಮಕ್ಕಣ್ಣರ ಆಗಲಿ, ಗಣೇಶಣ್ಣರಾಗಲಿ, ಆಮೇಲೆ ಶಂಕರಪ್ಪರು, ಆಮೇಲೆ ಕಲ್ಲಶಪ್ಪರು, ಸಾವಂತರಾಜಿ ಅಂತ ಇತ್ತು ನಮ್ಮ ಅಜ್ಜಿ. ಅವರೆಲ್ಲ ಭಾಳ ಇಲ್ಲಿ ಎಲ್ಲ ಭಾಳ ಜನಕ್ಕೆ ಸಹಾಯ ಮಾಡ್ಯಾರ ಮೇಡಮ್. ಪೂರ್ತಿ ಇಲ್ಲಿ ನಮ್ಮ ಮನೆಗಳಿಗೆ 3 ಕೆಲಸ ಕೊಟ್ಟಾರ ಪಾಪ ಬಾಪೂಜಿ ಸಂಸ್ಥೆಯಿಂದ. ಅವ್ರು ನೆನೆಸ್ಕೊಂಡು ಇವತ್ತಿಲ್ಲ ಅನ್ನೋ ದುಃಖ ಆಗೈತೆ. ಅವ್ರು ಇರ್ಬೇಕಾಯ್ತು ಇನ್ನೂ ಒಂದು 100 ಕಾಲ. ಪಾಪ ಭಾಳ ತೊಂದರೆ ಆಗೈತೆ ಅಂತ ನನ್ನ ಮನಸ್ಸು. ಏನು ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿ, ಸಚಿವರಾಗಿ, ಏನು ಪಾರ್ಲಿಮೆಂಟ್ನಲ್ಲೂ ತನ್ನದೇ ಆದಂಥ ಛಾಪವನ್ನು ಮೂಡಿಸಿದಂಥ ಶಾಸಕರಾದಂಥ ಏನು ದಿವಂಗತ ಅಂದರೆ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಆಡಿ ಬೆಳೆದಂಥ ಮನೆಗೆ ಪ್ರತಿ ವರ್ಷಕ್ಕೆ ಒಂದು ಬಾರಿ ಇಲ್ಲಿ ಭೇಟಿ ನೀಡ್ತಿದ್ರು. ಅವರ ಅಧಿಕಾರ, ಅಂತಸ್ತು, ಬಿಲ್ಡಿಂಗ್ ಇದ್ದರೂ ಸಹ ಈ ಒಂದು ಮನೆಗೆ ಬರ್ತಿದ್ರು. ಎಲ್ಲರಿಗೂ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ನೋಡ್ತಿದ್ರು. ಹಾಗೆ ಮನೆ ಇಲ್ಲದವರಿಗೆ ಬಾಡಿಗೆ ರೂಪದಲ್ಲಿ, ಅಂದರೆ ಯಾವುದೇ ರೀತಿಯ ₹1 ಹಣವನ್ನು ಪಡೆಯದೆ 2 ವರ್ಷಗಳ ಕಾಲ ಸಹ ಪಕ್ಕದ ನಿವಾಸಿಗಳಿಗೆ ಸಹ ತಮ್ಮ ನಿವಾಸವನ್ನು ಬಿಟ್ಟು ಕೊಟ್ಟಿದ್ರು ಎಂಬುದು ಇಲ್ಲಿನ ನಿವಾಸಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.